ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿರುವ ಕಾವೇರಿ ನದಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸುಚೇತನಾ ಕಾರ್ಯಕ್ರಮದ ಅಂಗವಾಗಿ ಸುಗ್ಗಿ ಹಬ್ಬ ಆಚರಣೆ ಸಂಭ್ರಮದಿಂದ ಆಚರಿಸಿದರು. ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ಆಯೋಜಿಸಲಾಗಿದ್ದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕನ್ನಡ ನಾಮಫಲಕವನ್ನು ಅಳವಡಿಸಲವೆಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದರು. ನೇಸರನ್ನು ತನ್ನ ಪಥವ ಬದಲಿಸುತ್ತಿರಲು ಮಾಗಿಯ ಚಳಿ ಮಾಯವಾಗುತ್ತಿರಲು ತನುಮಾನದಲ್ಲಿ ಹೊಸ ಚೈತನ್ಯ ಮೂಡುತ್ತಿದೆ. ಹೊಸ ಬೆಳೆ, ಹೊಸ ಕ್ರಾಂತಿ ಜಗದಲ್ಲಿ ಹರಡುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ದೇವರಕೆರೆ ಜಾಗವನ್ನು ರಾತ್ರೋರಾತ್ರಿ ಜೆಸಿಬಿ ಯಂತ್ರದ ಮೂಲಕ ನೆಲಸಮ ಮಾಡಿರುವ ಘಟನೆ ನಡೆದಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ದೇವರಕೆರೆ ಜಾಗ ರಾತ್ರೋರಾತ್ರಿ ಜೆಸಿಬಿ ಯಂತ್ರದ ಮೂಲಕ ನೆಲಸಮ ಮಾಡಿರುವುದನ್ನು ಖಂಡಿಸಿ ಮೌನಕ್ಕೆ ಶರಣಾದ ಅಧಿಕಾರಿಗಳ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ದೇವರಕೆರೆ ಉಳಿಸುವ ಕೆಲಸ ಆಗಬೇಕಾಗಿದೆ ಎಂದು ಕೂಡಿಗೆ ಗ್ರಾಮ ಪಂಚಾಯತಿ ಸದಸ್ಯರಾದ ಅನಂತ್ ಅವರು ಒತ್ತಾಯಿಸಿದ್ದಾರೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ದಂಡಮನ ಕೆರೆ ಅನ್ನೋ ಒಂದು ಕೆರೆ ಇದೆ. ಕೆರೆ ಹೆಚ್ಚಿನ ಅಂಶ ಸುಮಾರು 100 ಎಕರೆ ಇರುವಂಥ ಕೆರೆ ಈಗ ಒಂದು 25 ಎಕರೆಗೆ ಬಂದಿದೆ. ತುಂಬ ಇಲ್ಲಿ ಒತ್ತುವರಿಯಾಗಿದೆ. ಇದನ್ನು ಸರಿಪಡಿಸ್ಕೊಡ್ಬೇಕು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು. ನಾವು ಅದನ್ನ ಇದು ಮಾಡ್ತೀವಿ. ತುಂಬ ಜನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈಗ ಬೆರಳಷ್ಟೇ ಇದೆ ಅಂತನಾ? ಹಾಂ, ಬೆರಳಷ್ಟೇ ಅಗಲ ಆಗಿದೆ, ಅಂಗೈ ಅಗಲ ಆಗಿದೆ. ತಹಶೀಲ್ದಾರ್ ಅದನ್ನು ಬಂದು ಸರಿಪಡಿಸ್ಬೇಕು. ನೋಡಿ ಅದೇನು ಅಂತ ನೋಡಿ ಸರಿಪಡಿಸ್ಬೇಕು. ಪ್ರೈವೇಟ್ ಸರ್ವೇನೇ ಮಾಡಬೇಕು. ಗೌರ್ಮೆಂಟ್ ಸರ್ವೆ ಮಾಡ್ತಾರೆ, ಸರ್ವೇನೂ ಸರಿಯಾಗಿ ಮಾಡೋದಿಲ್ವೇನೋ ಗೊತ್ತಿಲ್ಲ. ಸರ್ವೆ ನೋಡಿದ್ರೆ ಕೇಳಿದ್ರೆ ತಹಶೀಲ್ದಾರ್ ಕೇಳಿದ್ರೆ ಇಲ್ಲ ಆಲ್ರೆಡಿ ಈ ಒಂದು ಕೆರೆ ಏನುಂಟು ಸರ್ವೆ ಪ್ರಕಾರ ಅಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಸರ್ವೆ ಕೆರೆ ತುಂಬ ಒತ್ತುವರಿಯಾಗಿದೆ. ಸುಮಾರು ಒಂದು 70 ಎಕರೆ ಕೆರೆ ಎಲ್ಲ ರೈತರುಗಳು ಒತ್ತುವರಿ ಮಾಡ್ಕೊಂಡು ನೀವು ಬಿಡಿ ಆ ಕಡೆ ಬಿಡಿಸಿ ಈ ಕಡೆ ಬಿಡಿಸಿ ಅಂತ ಹೇಳ್ಬಿಟ್ಟು ರೈತರಿಗೆ ಇದೇ ಸಮಸ್ಯೆ ಒಬ್ಬರಿಗೊಬ್ಬರು ಗೊಂದಾಗ್ಬಿಟ್ಟದೆ ಇಲ್ಲಿ. ಅದಕ್ಕೆ ತಹಸೀಲ್ದಾರ್ ಮುಖಾಂತರ ಇದನ್ನ ಸರ್ವೆ ಮಾಡಿಸಿ ಇದನ್ನ ಬಿಡಿಸ್ಬೇಕಾಗ್ತದೆ ಅಂತ ನಾವು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಇರುವ ಕಾವೇರಿ ನದಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ಕುಶಾಲನಗರ, ಪುರಸಭೆ ಕುಶಾಲನಗರ, ಕಾವೇರಿ ಮಹಾ ಆರತಿ ಬಳಗ ಕುಶಾಲನಗರ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್, ಕಾರ್ಯನಿರತ ಪತ್ರಕರ್ತರ ಸಂಘ ಕುಶಾಲನಗರ ಹಾಗೂ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಹಕಾರದೊಂದಿಗೆ 9ನೇ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆ ಅಭಿಯಾನದೊಂದಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿ ದೇವಾಲಯದ ಹತ್ತಿರ ಇರುವ ಕಾವೇರಿ ನದಿ ತೀರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮತ್ತು 168ನೇ ಕಾವೇರಿ ನದಿ ಮಹಾರತಿ ಕಾರ್ಯಕ್ರಮದ ಅಂಗವಾಗಿ ನದಿಯನ್ನ ಸ್ವಚ್ಛಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಶ್ರೀಮತಿ ಲೀಲಾವತಿ, ತಾಲೂಕು ನಿರ್ದೇಶಕರಾದ ಲೋಹಿತ್, ಕುಶಾಲನಗರ ಮೇಲ್ವಿಚಾರಕರಾದ ಶ್ರೀಮತಿ ಪೂರ್ಣಿಮಾ, ಗಣಪತಿ ದೇವಾಲಯದ ಅಧ್ಯಕ್ಷರಾದ ಗಣಪತಿ, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಮೃಗುಕೋಟಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಚಂದ್ರಮೋಹನ್, ಕೊಡಗು ಬ್ಯೂಟಿಷಿಯನ್ ಸಂಘದ ಜಿಲ್ಲಾಧ್ಯಕ್ಷರಾದ ವನಿತಾ ಚಂದ್ರಮೋಹನ್ ಉಪಸ್ಥಿತರಿದ್ದರು. ನಮ್ಮ ದೇವಸ್ಥಾನದಲ್ಲಿ ನಿರಂತರವಾಗಿ ಸತ್ಯನಾರಾಯಣ ಪೂಜೆ ಹಲವಾರು ಆಯಾಮಗಳಲ್ಲಿ ನಡೆದಿದೆ. ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಇಡೀ ರಾಜ್ಯದಲ್ಲಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅದರ ಮುಖ್ಯಸ್ಥರು ಕಾವಂದರಿದ್ದಾರೆ, ಶ್ರೀ ವೀರೇಂದ್ರ ಹೆಗಡೆ ಅವರು, ಮತ್ತು ನಮ್ಮ ಅಮ್ಮ ಕೂಡ ಇದ್ದಾರೆ. ಅವರ ಒಂದು ದೊಡ್ಡ ಕಾಳಜಿ ಏನಂದರೆ ಕಳೆದ 9 ವರ್ಷಗಳಿಂದ ಅವರಿಗೆ ಧರ್ಮಸ್ಥಳ ಸ್ವಚ್ಛ ಗ್ರಾಮ ಅಂತ ಒಂದು ರಾಷ್ಟ್ರೀಯ ಪ್ರಶಸ್ತಿ ಬಂತು. ಆಗ ಅವರ ಒಂದು ಗುರಿ ಏನಂದರೆ ಧರ್ಮಸ್ಥಳ ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲ ದೇವಾಲಯಗಳು, ಮಸೀದಿ, ಚರ್ಚ್, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಸ್ವಚ್ಛವಾಗಿರಬೇಕು. ಆ ನಿಟ್ಟಿನಲ್ಲಿ ಜನವರಿಯಲ್ಲಿ ಆ ಒಂದು ಜನವರಿ 7ರಿಂದ 13 ಅಲ್ಲಿವರೆಗೆ ಒಂದು ಅಭಿಯಾನ ಹಾಕಿಕೊಂಡ್ರು. ಎಲ್ಲೆಡೆ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಅಭಿಯಾನ ಅಂತ. ಅದರಲ್ಲಿ ನನ್ನ ಪ್ರಕಾರ ಸುಮಾರು 50 ಲಕ್ಷ ಕಾರ್ಯಕರ್ತರು ಭಾಗವಹಿಸಿದರು. ಕುಶಾಲನಗರ ಮತ್ತು ಕೆಲವು ಕಡೆ ಎಲ್ಲ ಅದರ ಜೊತೆಗೆ ನದಿ ಸ್ವಚ್ಛತೆ ಕೂಡ ಹಾಕ್ಕೊಳ್ಳಲಿಕ್ಕೆ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಇಲ್ಲಿ 9ನೇ ವರ್ಷದಿಂದ ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಯಾಕೆಂದರೆ ಅದು ಜನರಿಗೊಂದು ಅವೇರ್ನೆಸ್ ಕೂಡ. ಇವತ್ತು ಕಸ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ನಮ್ಮ ಮನೆಯಿಂದ ಅಥವಾ ನಮ್ಮ
ಸಂಘ ಸಂಸ್ಥೆ ಅಥವಾ ನಾವೇನು ಧಾರ್ಮಿಕ ಕೇಂದ್ರಗಳು ಅಂತಲೇ ಹೇಳ್ಬೋದು, ಅಲ್ಲಿ ಕೂಡ ತ್ಯಾಜ್ಯಗಳಾಗ್ತವೆ. ಜೊತೆಗೆ ಒಂದು ನಂಬಿಕೆ ಪ್ರಕಾರ ಏನು ಮಾಡ್ತಾರೆ, ಇರುವ ಆ ಧರ್ಮ ತ್ಯಾಜ್ಯಗಳ ಉಳಿದ ಇದನ್ನೆಲ್ಲ ನದಿಗೆ ಜಲಮೂಲಗಳಿಗೆ ಹಾಕಬೇಕು ಅನ್ನೋ ನಂಬಿಕೆ. ಅದು ಆ್ಯಕ್ಚುಲಿ ಆ ಥರ ಇಲ್ಲ. ಜಲಮೂಲಗಳನ್ನು ಕಲುಷಿತಗೊಳಿಸುವಂಥ ಹಕ್ಕು ಯಾರಿಗೂ ಇಲ್ಲ. ಅದು ಇತ್ತೀಚೆಗೆ ನಮ್ಮ ದಿನಗಳಲ್ಲಿ ಅರಿವು ಕೂಡ ಮೂಡ್ತಾ ಇದೆ ನಮ್ಮ ಈ ಒಂದು ಕಾರ್ಯಕ್ರಮಗಳಿಂದ. ಯಾರಾದರೂ ಸತ್ತು ಹೋದ್ರು ಅಂದರೆ ಅವರ ಸ್ಥಿತಿಕರ್ಮ ಅಂತ ಆ ತ್ಯಾಜ್ಯಗಳೆಲ್ಲ ಯಾವುದನ್ನು ಬೇಡ ಅದನ್ನೆಲ್ಲ ಗೋಣಿಚೀಲದಲ್ಲಿ ತಂದು ನದಿಗೆ ಹಾಕುವಂಥ ಪರಿಸ್ಥಿತಿ. ಆದರೆ ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ, ಅವ್ರ ಚಿನ್ನ ಆಗಲಿ ಬ್ಯಾಂಕ್ ಅಕೌಂಟ್ ಯಾವುದನ್ನು ಒಳಗೆ ಹಾಕಲ್ಲ, ಬಿಸಾಡಲ್ಲ. ಅಂದರೆ ಜನರ ಮನಸ್ಥಿತಿ ನಂಬಿಕೆ ಯಾವುದಕ್ಕೆ ಅಂದರೆ ಬೇಡದ ವಸ್ತುನ ನಾವು ಜಲಮೂಲಕ್ಕೆ ಬಿಡಬೇಕು ಅಂತ. ಅದು ಒಂದು ಸ್ವಲ್ಪ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಮತ್ತು ಯೋಗ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕನ್ನಡ ಬ್ಯಾನರ್ ಅಳವಡಿಕೆ ಮಾಡಿಲ್ಲವೆಂದು ಕರ್ನಾಟಕ ರಕ್ಷಣಾ ವತಿಯಿಂದ ಪ್ರತಿಭಟನೆ ಮಾಡಿದರು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ನಡೆಯುತ್ತಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಮತ್ತು ಯೋಗ ಇವರ ಸಹಯೋಗದೊಂದಿಗೆ 8ನೇ ರಾಜ್ಯಮಟ್ಟದ ಕರಾಟೆ ಚಾಂಪಿಯನ್ಶಿಪ್ 2025ರ ಕಾರ್ಯಕ್ರಮದಲ್ಲಿ ಕನ್ನಡದ ಬ್ಯಾನರ್ ಅಳವಡಿಸದಿರುವ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಮಹಿಳಾ ಸಂಚಾಲಕರಾದ ದೀಪಾ ಪೂಜಾರಿ ಹಾಗೂ ಕೊಡಗು ಜಿಲ್ಲಾ ಅಧ್ಯಕ್ಷರಾದ ದೀಪಕ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸಂಧ್ಯಾ ಗಣೇಶ್ ಮತ್ತು ತಾಲೂಕು ಅಧ್ಯಕ್ಷರಾದ ಬಿಜೆ ಅಣ್ಣಯ್ಯರವರ ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ಕನಿಷ್ಠ 60% ಕನ್ನಡ ಬಳಕೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲು ಮುಂದಾದ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡದಂತೆ ನಿಲ್ಲಿಸಿ ಪ್ರತಿಭಟನಾಕಾರರ ಸಮ್ಮುಖದಲ್ಲಿ ಇಂಗ್ಲಿಷ್ ಬ್ಯಾನರ್ ತೆರವುಗೊಳಿಸಿ ಕನ್ನಡ ಬ್ಯಾನರ್ ಅನ್ನು ಅಳವಡಿಸಲಾಯಿತು. ಪ್ರತಿ ಸರ್ಕಾರಿ ಮತ್ತು ಖಾಸಗಿ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಕನ್ನಡ ಬಳಕೆ ಕಡ್ಡಾಯವಾಗಬೇಕೆಂದು ಸಹ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಮುಖರು ಉಪಸ್ಥಿತರಿದ್ದರು. ಆದ್ರೆ ನಮ್ಮ ತರ ನಾವು ವಿವೇಕಾನಂದ ಜಯಂತಿ ಒಂದು ಒಳ್ಳೆ ದಿವಸ, ಒಳ್ಳೆ ಸಂದೇಶ ಹೋಗೋದಕ್ಕೆ ನಾವು ಬರಬಾರ್ದು ಅಂತ ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಈಗ ತಕ್ಷಣ ನಾವು ಯಾವ ಕಾರ್ಯಕ್ರಮನ ಹಾಳು ಮಾಡೋಕ್ಕಾಗಲಿ ಅಥವಾ ಇನ್ನೊಂದಕ್ಕಾಗಿ ಬಂದಿಲ್ಲ. ನಾವು ಕನ್ನಡನ ಉಳಿಸಿ ಬೆಳೆಸಿ ಅಂತ ಹೇಳೋದಕ್ಕೋಸ್ಕರ ಬಂದಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಸಾರ್ವಜನಿಕರಿಂದ ಬಂದ ಮಾಹಿತಿ ಮೇರೆಗೆ ಕುಶಾಲನಗರ ರೈತ ಭವನದಲ್ಲಿ ಕನ್ನಡ ನಾಮಫಲಕ ಇಲ್ಲದೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು GM ಕಂಪನಿಯವರು ಮಾಡ್ತಿರ್ತಕ್ಕಂಥ ಒಂದು ನೃತ್ಯೋತ್ಸವ ಕಾರ್ಯಕ್ರಮ ಇರ್ಬೋದು, ಮತ್ತು ಈ ಒಂದು ಕರಾಟೆ ಚಾಂಪಿಯನ್ಶಿಪ್ ಇರ್ಬೋದು. ಅವ್ರನ್ನ ಬಂದು ನಾವು ವಿಚಾರವನ್ನು ತಿಳಿಸಿ, ಪೊಲೀಸಿಗೆ ವಿಚಾರವನ್ನು ತಿಳಿಸಿ ನಾವು ಅವರಿಗೆ ಮನವರಿಕೆಯನ್ನು ಮಾಡಿದ್ದೀವಿ. ಅವರು ಆಂಗ್ಲ ಫಲಕದ ತೆಗೆಸಿ ಕನ್ನಡವನ್ನು ಹಾಕಿದ್ದಾರೆ. ಅದೇ ರೀತಿ GM ಅವರು ಕೂಡ ಕನ್ನಡ ಬ್ಯಾನರ್, ಇಂಗ್ಲೀಷ್ ಬ್ಯಾನರ್ ಇದ್ದನ್ನ ತೆಗೆದುಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಬಳಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ತಾಯಿ ಭುವನೇಶ್ವರಿ ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಹೆಚ್ಚಾಗಿ ಬಳಸಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸುಚೇತನ ಕಾರ್ಯಕ್ರಮದ ಅಂಗವಾಗಿ ಸುಗ್ಗಿ ಹಬ್ಬ ಆಚರಣೆ ಮಹತ್ವ ತಿಳಿಸಲಾಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸುಚೇತನ ಕಾರ್ಯಕ್ರಮದ ಅಂಗವಾಗಿ ಸುಗ್ಗಿ ಹಬ್ಬದ ಆಚರಣೆ ಮತ್ತು ಮಹತ್ವದ ಕುರಿತು ಹಬ್ಬವನ್ನು ಆಚರಿಸಲಾಯಿತು. ಮಕ್ಕಳು ಹಬ್ಬದ ಮಹತ್ವ ತಿಳಿದುಕೊಂಡು ಸಂಕ್ರಾಂತಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಿ ಪರಸ್ಪರ ಎಳ್ಳು ಬೆಲ್ಲವನ್ನ ವಿನಿಮಯ ಮಾಡಿಕೊಂಡರು. ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಸುಗ್ಗಿ ಸಲಕರಣೆಗಳನ್ನು ಇಟ್ಟು ಅಭಿನಯ ಗೀತೆಯೊಂದಿಗೆ ಸಂಭ್ರಮಿಸಿದರು. ನಂತರ ಎಲ್ಲರೂ ಸೇರಿ ಶಾಲಾ ಆವರಣದ ಹೊರಾಂಗಣದಲ್ಲಿ ಸಹಪಂಕ್ತಿ ಭೋಜನ ಮಾಡಿದರು. ಮುಖ್ಯ ಶಿಕ್ಷಕರಾದ ಎಚ್. ವೆಂಕಟೇಶ್ ರವರ ಉಸ್ತುವಾರಿಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನ CS ಜಾನಕಿ, ಶ್ರೀಮತಿ ಬಬಿತಾ, ಶ್ರೀಮತಿ ಪುಷ್ಪಾವತಿ, ಶ್ರೀಮತಿ KS ರಮ್ಯ, ಶಿಕ್ಷಕರಾದ ಶಿವಾನಂದ, ಪ್ರಶಿಕ್ಷಣಾರ್ಥಿ ಕೀರ್ತನ, ಆಂಗ್ಲ ಭಾಷೆ ಶಿಕ್ಷಕಿ ರಂಜನಾ, ಅಡುಗೆ ಸಿಬ್ಬಂದಿಗಳಾದ ಶ್ರೀಮತಿ ವಿನುತಾ, ಶ್ರೀಮತಿ ಮಂಜುಳಾ ಸೇರಿದಂತೆ ಶಾಲಾ ಮಕ್ಕಳು ಸಡಗರ ಸಂಭ್ರಮದಿಂದ ಲಘು ಬಗೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಗೋಕ್ಲು ಸಮೀಪದ ಬೇತು ಗ್ರಾಮದ ಎಕ್ಸಸ್ ಸ್ಕೂಲ್ ಆಫ್ ಎಜುಕೇಷನ್ ವತಿಯಿಂದ ಕೊಡವ ಸಮಾಜದಲ್ಲಿ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುವುದರ ಮೂಲಕ ಸಮಾಜದ ಪ್ರಜ್ಞಾವಂತ ಪ್ರಜೆಗಳಾಗಬೇಕೆಂದು ನಿವೃತ್ತ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ವಾಂಜೆಂಡ ಜಿ ಬೋಪಯ್ಯ ತಿಳಿಸಿದರು. ನಾಪೋಕ್ಲುವಿನ ಬೇತು ಗ್ರಾಮದ ಎಕ್ಸಸ್ ಸ್ಕೂಲ್ ಆಫ್ ಎಜುಕೇಷನ್ ವತಿಯಿಂದ ಕೊಡವ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸಿ ಭವಿಷ್ಯಕ್ಕೆ ಮಹತ್ತರ ಬುನಾದಿ ಹಾಕುವ ಶಿಕ್ಷಕರನ್ನ ಗೌರವಿಸಬೇಕು. ಬಾಹ್ಯ ಪ್ರಪಂಚದ ಆಕರ್ಷಣೆಗಳಿಂದ ವಿದ್ಯಾರ್ಥಿಗಳ ಮನಸ್ಸು ವಿಚಲಿತಗೊಳ್ಳಬಾರದು ಎಂದ ಅವರು, ಸ್ಪರ್ಧಾತ್ಮಕ ಜಗತ್ತಿಗೆ ಅನುಗುಣವಾಗಿ ನೂತನ ಶಾಲೆಯನ್ನು ಸ್ಥಾಪನೆ ಮಾಡಿರುವುದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗಿದೆ ಎಂದರು. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ನಿರ್ದೇಶಕರಾದ ಕೆಎಂ ಶರತ್, ಬಿಎಸ್ ಭವ್ಯ, ವಿದ್ಯಾಸ್ ಸುರೇಶ್, ಮುಖ್ಯ ಶಿಕ್ಷಕ ತಮ್ಮಯ್ಯ ಹಾಗೂ ಶಾಲಾ ಬೋಧಕರು ಹಾಗೂ ಬೋಧಕೇತರ ಸಿಬ್ಬಂದಿ, ಪೋಷಕರಿಂದ ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಬಿಷನ್ ಬಿದ್ದಪ್ಪ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡ ಕಾರ್ಯಕ್ರಮವನ್ನು ಶಿಕ್ಷಕಿ ಸಂಧ್ಯಾ ಪಿಜಿ ಸ್ವಾಗತಿಸಿ, ಶಿಲ್ಪಾ ವಿಎ ಕಾರ್ಯಕ್ರಮವನ್ನು ನಿರೂಪಿಸಿದರು. ತಮ್ಮಯ್ಯ ಅತಿಥಿಗಳ ಪರಿಚಯಿಸಿ, ಭವ್ಯ ಬಿಎಸ್ ವರದಿ ವಾಚಿಸಿ, ರಹಾನ ಬಿಎಸ್ ವಂದಿಸಿದರು. ಆನಂತರ ವಾರ್ಷಿಕೋತ್ಸವದ ಅಂಗವಾಗಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವ ನೃತ್ಯಗಳು, ರೂಪಕಗಳು, ವಿವಿಧ ಭಾಷೆ, ಜನಾಂಗ, ಸಂಸ್ಕೃತಿಯನ್ನು ಸಾರುವ ನೃತ್ಯ ರೂಪಕಗಳು ಗಮನ ಸೆಳೆದವು.
anybody has better decisions which I mentioned before. Coming through of our beloved, respected Pujyatma Mahatma. It is not easy to become institution. It is his level independently without the help of anybody. He has got institution to his level, and may God return always protect the community in the rare, all rare, citizens, and particularly main points for our wealth and prosperity, which nobody can feel. One can earn money any way, but one next the education becomes the politics. And it is only because of education we shine level. And we know and many top level persons, including Nitin Padre and Manmohan Singh, who are in the school without any pay. It is an enlightenment nation. We find many persons who have come up out of education. As a totality, money can be learned, knowledge can be acquired, and then बताया मैं कौन हूँ? शंकर, उस्ताद इस्मार्ट शंकर। श्री पार्वती माई विघ्नेश्वर साई, श्री पार्वती माई विनायक पाद नमस्ते, Monday, Tuesday, Wednesday, Thursday, Friday, Saturday. Ekdam nala veilu weekly oru vandade. Let's sing and dance.
दुनिया तेरी ममता ही पाई माँ दरिया से बड़ा तेरा दिल है मेरी माँ ये जीवन सुना जो तेरे हाथों में जन्नत माँ रब से मिली सबसे बड़ी देन तू है माँ ಎಂಬ ಆನಂದದ ನೆರಳಿನಲ್ಲಿ ತಾಯಿ ತನ್ನ ಮಗುನ ಸೊಂಟದ ಮೇಲೆ ಕೂರಿಸ್ಕೊಂಡ್ಬಿಟ್ಟು ನಾನು ನೋಡೋದೆಲ್ಲ ಮಗುಗೂ ಕಮ್ಮಿಯ ಆದರೆ ಒಬ್ಬ ತಂದೆ ತನ್ನ ಮಗುನ ಭುಜದ ಮೇಲೆ ಕೂರಿಸ್ಕೊಂಡು ಹೋಗೋದು ನಮಗೆ ಕಾಣದೇ ಇರೋದು ಮಗು ಕಾಣದೆ ಪ್ರತಿಯೊಬ್ಬರ ಬದುಕಿನಲ್ಲೂ ಜ್ಞಾನವೆಂಬ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಮಹಾನ್ ಬೆಳಕು ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ಆ ದೇವರು ಕಷ್ಟಗಳನ್ನು ಕೊಡುವ ಸೂತ್ರಧಾರಿಯೂ ಅವನೇ, ಕಷ್ಟಗಳನ್ನು ಎದುರಿಸಿದ ಜೊತೆಯಾಗುವ ಪಾತ್ರಧಾರಿಯೂ ಅವನೇ. ಹೆಣ್ಣು ಉಳಿದರೆ ನಾನು, ಅವನಿದರೆ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಬೆಂಗಳೂರಿನ ಗಾಂಧಿ ನಗರದಲ್ಲಿರುವ ಕುರುಬರ ಸಂಘದ ಕೇಂದ್ರ ಕಚೇರಿ ಸಭಾಂಗಣದಲ್ಲಿ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಂಡ್ಯದ ಶಶಿಕುಮಾರ್ ಆಯ್ಕೆಯಾಗಿದ್ದಾರೆ. ನಾಗರಿಕ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮಗಳ ವಿರುದ್ಧ ತಮ್ಮ ಲೇಖನಿಯ ಮೂಲಕ ಎಚ್ಚರಿಸಿ ಹಿಂದುಳಿದ ವರ್ಗಗಳ ಜನರು ಹಾಗೂ ಶೋಷಿತರಿಗೆ ಶಕ್ತಿ ತುಂಬುವ ಕೆಲಸವನ್ನ ಹಿಂದುಳಿದ ವರ್ಗಗಳ ಪತ್ರಕರ್ತರು ಬದ್ಧತೆಯಿಂದ ಮಾಡಬೇಕೆಂದು ಟಿಎಸ್ಆರ್ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಗಂಗಾಧರ್ ಮೊದಲಿಯಾರ್ ಕರೆ ನೀಡಿದರು.
ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಕುರುಬರ ಸಂಘದ ಕೇಂದ್ರ ಕಚೇರಿಯ ಸಭಾಂಗಣದಲ್ಲಿ ನಡೆದ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ವರದಿಗಾರರ ಸಂಘದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಗಂಧರ್ವ ಸೇನಾ ಮತ್ತು ಕಾರ್ಯದರ್ಶಿ ವಿರೂಪಾಕ್ಷ ಹಾಗೂ ರಾಜ್ಯ ಸರ್ಕಾರದಿಂದ ಪತ್ರಕರ್ತರ ಮಾನ್ಯತಾ ಸಮಿತಿಯ ಸದಸ್ಯರಾಗಿ ನೇಮಕವಾಗಿರುವ ಮಂಡ್ಯದ ಶಶಿಕುಮಾರ್ ಅವರನ್ನ ಅಭಿನಂದಿಸಿ ಮಾತನಾಡಿದರು. ಹಿಂದುಳಿದ ವರ್ಗಗಳಿಗೆ ಸೇರಿರುವ ಹೆಚ್ಚಿನ ಪತ್ರಕರ್ತರು ನಾಡಿನ ಎಲ್ಲಾ ಪತ್ರಿಕೆಗಳು ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ನಾವು ಹಿಂದುಳಿದ ವರ್ಗಕ್ಕೆ ಸೇರಿದವರು ಎಂದು ಹೇಳಿಕೊಳ್ಳಲು ಧೈರ್ಯದಿಂದ ಮುಂದೆ ಬರುತ್ತಿಲ್ಲ. ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಿಂದುಳಿದ ವರ್ಗಗಳಿಗೆ ಸೇರಿದ ಪತ್ರಕರ್ತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯ ನಡೆಯುತ್ತಿದ್ದರೂ ಯಾರೂ ಪ್ರಶ್ನೆ ಮಾಡುವ ಎದೆಗಾರಿಕೆ ತೋರಿಸುತ್ತಿಲ್ಲ. ಹಿಂದುಳಿದ ಪತ್ರಕರ್ತರಿಗೆ ಸಂವಿಧಾನಬದ್ಧವಾಗಿ ದೊರೆಯಬೇಕಾದ ಎಲ್ಲಾ ಬಗೆಯ ಸೌಲಭ್ಯಗಳು ಸಿಗಲೇಬೇಕು. ಆ ನಿಟ್ಟಿನಲ್ಲಿ ಸಂಘದ ಅಡಿಯಲ್ಲಿ ಹೋರಾಟ ಮಾಡಲು ನಾವು ಹಿಂಜರಿಕೆಯನ್ನು ಬದಿಗಿಟ್ಟು ಸದಾ ಸಿದ್ಧರಾಗಿದ್ದೇವೆ ಎಂದು ತಿಳಿಸಿದರು. ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷರಾದ ಎಚ್ ಕಾಂತರಾಜು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ವರದಿಗಾರರ ಸಂಘದ ನೂತನ ಅಧ್ಯಕ್ಷರಾಗಿ ಗಂಧರ್ವ ಸೇನಾ, ಪ್ರಧಾನ ಕಾರ್ಯದರ್ಶಿಯಾಗಿ ವಿರೂಪಾಕ್ಷ ಅಧಿಕಾರ ಸ್ವೀಕರಿಸಿದರು. ಹಿರಿಯ ಪತ್ರಕರ್ತ ನೇಕಾರ ವಾಣಿ ಪತ್ರಿಕೆ ಸಂಪಾದಕ ನೊಳವಿನಕೆರೆ ಲಿಂಗರಾಜು ಸ್ವಾಗತಿಸಿದರು. ಅಭಿಮನ್ಯು ಪತ್ರಿಕೆ ಸಂಪಾದಕ ಬಿಎನ್ ರಮೇಶ್ ವಂದಿಸಿದರು. ಕಾಡುಮೆಣಸ ಚಂದ್ರು ಕಾರ್ಯಕ್ರಮ ನಿರೂಪಿಸಿದರು. ನಾಗಮಂಗಲ ವೆಂಕಟೇಶ್ ಪ್ರಾರ್ಥಿಸಿದರು. ಪತ್ರಕರ್ತರಾದ ಪೂರ್ಣಿಮಾ ಸಿಂಗ್, ಶಿವರಾಜ್ ಮೌರ್ಯ, ನೊಳವಿನಕೆರೆ ಲಿಂಗರಾಜು ಹಾಗೂ ರಾಜು ಕುಂಬಾರ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಿರ್ಭಯವಾಗಿ ಹೇಳ್ತಕ್ಕಂಥ ಶಕ್ತಿ ಕೂಡ ನಿಮಗಿದೆ, ಇದೇ ಬಹಳ ಮುಖ್ಯ. ನಿರ್ಭಯವಾಗಿ ಹೇಳ್ತಕ್ಕಂಥ ಶಕ್ತಿ ಏನಿದೆಯಲ್ಲ ಅದನ್ನು ನೀವು ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ಯಾವುದೇ ಒಂದು ಸರ್ಕಾರ ಇರ್ಬೋದು, ಯಾವುದೇ ಒಂದು ಸಂಘ ಸಂಸ್ಥೆ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿರ್ಬೋದು, ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು, ಒತ್ತಡ ಆಗ್ತಕ್ಕಂಥ ಒಂದು ಕೆಲಸ ಇದೆ. ಅಲ್ಲ, ಎಲ್ಲೋ ಒಂದು ಹತ್ರ ನಾನು ಈ ಮಾತನ್ನು ಹೇಳಿದಾಗ ಈ ಅಷ್ಟೊಂದು ನಾನು ಹಿರಿಯ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು, ಬರುತ್ತೆ ಕೂಡ ನನಗೆ ಗೊತ್ತಿದೆ. ಆದರೆ ನಾವೊಂದು ಈ ಹೋರಾಟವನ್ನು ಬಿಡುವ ಹಾಗಿಲ್ಲ. ಈ ಎಲ್ಲ ಕಾರಣಗಳಿಗೋಸ್ಕರ ನನಗೆ ನಿಮ್ಮ ಜೊತೆಗೆ ಇರಬೇಕು, ನಿಮ್ಮ ಜೊತೆಗೆ ಇರ್ತಕ್ಕಂಥದ್ದು ನನಗೊಂದು ಹೆಮ್ಮೆಯ ವಿಷಯ. ನಂದು ಕಾಂಟ್ರಿಬ್ಯೂಷನ್ ಏನಾದರೂ ಇರ್ಬೋದು, ಇಲ್ಲದೇ ಇರ್ಬೋದು, ಆದರೆ ನಿಮ್ಮ ಜೊತೆಗೆ ಇರ್ತಕ್ಕಂಥದ್ದು ನನಗೆ ಹೆಮ್ಮೆಯ ವಿಷಯ, ತೃಪ್ತಿ ಕೂಡ ಕೊಡುತ್ತೆ. ಆ ದೃಷ್ಟಿಯಿಂದ ಇವತ್ತು ನೀವು ಈಗಾಗಲೇ ಸಂಸ್ಥೆ ಅಥವಾ ಸಂಘ ಜಾರಿಯಲ್ಲಿದೆ, ಪದಾಧಿಕಾರಿಗಳು ಕೂಡ ಆಗ್ತಾ ಇದ್ದೀರಿ, ಬದಲಾವಣೆ ಕಾಲಕ್ಕೆ ಸಕಾಲಕ್ಕೆ ಸರಿಯಾಗಿ ಆಗ್ತಾ ಇದೆ, ಅದು ಸಂತೋಷ. ಆದರೆ ಚಟುವಟಿಕೆಗಳು ಕೂಡ ನಾನು ನೋಡ್ತಾ ಇದ್ದೇನೆ. ನನಗೆಲ್ಲೋ ಒಂದು ಹತ್ರ ಇನ್ನೂ ಕೆಲವು ಕೊನೆ ಪಕ್ಷ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೋಬೇಕಾಗಿದೆ. ಆ ದಿಕ್ಕಿನಲ್ಲಿ ದಯಮಾಡಿ ಮೊದಲನೇದಾಗಿ ನಾನು ಭಾಳ ಕಳಕಳಿಯಿಂದ ಕೇಳ್ಕೊಳ್ಳುತ್ತದೆ ಏನಂದರೆ, ಈ ಸಂಘ ಸಂಸ್ಥೆಗಳು ಅಸಹಾಯಕರಾಗಬಾರ್ದು, ಅಶಕ್ತರಾಗಬಾರ್ದು. ಅದು ಯಾವಾಗ ಆಗುತ್ತಂದರೆ, ನಮ್ಮಲ್ಲಿ ಒಡಕು ಬಂದಾಗ ಏನೇ ವ್ಯತ್ಯಾಸಗಳು ಬರಲಿ ಅದನ್ನು ಸರಿಪಡಿಸ್ಕೊಂಡು ಇಡೀ ಸಮಾಜವನ್ನು ಕೂಡ ಇವತ್ತು ಏನಾದರೂ ನಾನು ಹೇಳ್ಬೇಕಂತ ಹೇಳಿದರೆ, ಸಂವಿಧಾನದ ಉದ್ದೇಶಗಳು ಈಡೇರಿಲ್ಲ, ತಲುಪಬೇಕಾಗಿರ್ತಕ್ಕಂಥವ್ರಿಗೆ ತಲುಪ್ತಾ ಇಲ್ಲ ಅಂತ ಹೇಳಿದರೆ ಇರ್ತಕ್ಕಂಥ ಒಡಕುಗಳಿಲ್ಲ. ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿದೆ, ಸಂಬಂಧಪಟ್ಟಂಥ ಎಲ್ಲ ಸಂಘಟನೆಗಳಲ್ಲಿ RSS ಮನೋಭಾವದ ಜನ ತುಂಬಿಕೊಂಡಿದ್ದಾರೆ. ಏನು ಮಾಡಿದ್ದೀವಿ ನಾವೆಲ್ಲ ಕೂತ್ಕೊಂಡಿರೋರೆಲ್ಲ ಏನು ಮಾಡ್ತಾ ಇದ್ದೀವಿ? ನಾವು ಕಾಣಿಸಲ್ಲ ಇವಾಗ ಅಧಿಕಾರ ಬಂದಾಗ. ಅದಕ್ಕೆ ಮುಂಚೆ ನಾವು ಬೇಕಾಗಿತ್ತು ಅವ್ರಿಗೆ. ನಾವು ಇಲ್ಲಿ ಬಂದು ಸಮಾರಂಭ ಮಾಡಿದ್ವಿ, ಭಾಳ ಸಂತೋಷ ಸಂಭ್ರಮಿಸಿದ್ವಿ. ಬಟ್ ಅಲ್ಲಿ ಅಧಿಕಾರ ಸಿಕ್ಕಿದ ಮೇಲೆ ಅವರೆಲ್ಲ ಮಾಡಿದ್ದೇನು? ಮಾಧ್ಯಮ ಅಕಾಡೆಮಿಯಲ್ಲಿ ಎಷ್ಟು ಜನ ಸದಸ್ಯರು ನಮ್ಮವ್ರಿಗೆ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ನಮ್ಮವ್ರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಎಲ್ಲ RSS ಮನೋಭಾವದವರು, RSSನಲ್ಲಿ ಇದ್ದವರೆಲ್ಲ ಸೇರ್ಕೊಂಡಿದ್ದಾರೆ. ಇವಾಗ BJP ಸರ್ಕಾರದಲ್ಲಿ ಪದಾಧಿಕಾರಿಗಳಾಗಿ ಬೇರೆ ಬೇರೆ ಪದವಿಗಳನ್ನು ಪಡೆದವರೆಲ್ಲ ಇವತ್ತು ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿ ಕೂತಿದ್ದಾರೆ ಪತ್ರಕರ್ತರ ಹೆಸರಿನಲ್ಲಿ. ಏನು ಮಾಡ್ತಾ ಇದ್ದೀವಿ ನಾವು? ಹಿಂದುಳಿದ ವರ್ಗಗಳು ನಮಗೊಂದು ಸಂಘಟನೆ ಬೇಕಾ? ಈ ಥರ ಇದನ್ನು ಕ್ವಶನ್ ಮಾಡೋದಕ್ಕೂ ಆಗಲ್ಲ ಅಂತಂದರೆ ನಾವು ಈ ಥರ ಒಂದು ಸಂಘಟನೆ ಇಟ್ಕೊಂಡು ಏನು ಪ್ರಯೋಜನ? ನಾನು ಈ ಸಂಘಟನೆ ಆರಂಭವಾದ ಕೂಡಲೇ
KWBಗೆ ರಾಜೀನಾಮೆ ಮಾಡಿ ನೆಕ್ಸ್ಟ್ ಇದಕ್ಕೆ ಬಂದಿದ್ದು ನಾನು. ಎರಡೂ ಪದವಿಗಳನ್ನ ಇಟ್ಕೊಂಡು ಬರಬಾರ್ದು, ಎರಡು ಕಡೆ ಇರಬಾರ್ದು, ಒಂದು ಕಡೆ ಬದ್ಧತೆ ಇರಬೇಕು ಅಂತ. ಯಾಕಂದರೆ ಭಾಳ ಸಂತೋಷಪಟ್ಟವನು ನಾನು. ಆದರೆ ಅದು ಹಿಡಿದಿರುವ ಹಾದಿ ಏನಿದೆ, ಅಥವಾ ನಾವು ನಡೆಸುತ್ತಿರುವ ಹಾದಿ ಏನಿದೆ, ಅಥವಾ ಸಂಘಟನೆಗಳ ಮೂಲಕವಾಗಿ ಯಾರನ್ನು ನಾವು ನಂಬಿದ್ವಿ ಅವ್ರು ಮಾಡ್ತಾ ಇರೋ ರೀತಿ ನೀತಿಗಳೇನಿದೆ, ಇವೆಲ್ಲ ಪ್ರಶ್ನಾರ್ಹವಾಗಿದೆ. ಇದನ್ನು ಕ್ವಶನ್ ಮಾಡೋರು ಯಾರು? ನಾವಂದರೆ ಇನ್ಯಾರು ಮಾಡಬೇಕು? ಇದನ್ನು ಬೇಕು, ನಮ್ಮ ಜನ್ಮಸಿದ್ಧ ಹಕ್ಕದು. ಇವತ್ತಿನ ದಿವಸ ಕಾಂತರಾಜ್ ವರದಿಯನ್ನು ತಿರಸ್ಕರಿಸಿ ಅಂತ ಹೋದಾಗ ಅದರ ಪೂರಕವಾಗಿ ಲೇಖನಗಳನ್ನ ಬರೆದವ್ರು ನಾವು, ಅದರ ಪೂರಕವಾಗಿ ನಾವು ಹೋರಾಡ್ತಾ ಇರ್ತಕ್ಕಂಥದ್ದು. ಬಟ್ ಆ ಶಕ್ತಿ ಭಾಳ ದೊಡ್ಡದಾಗಿದೆ. ಅದ್ರ ವಿರುದ್ಧ ಸೆಣಸುವಂಥದ್ದು ಇದ್ದಿದ್ರು ಒಂದು ಧ್ವನಿನಾದರೂ ಹೊರಡಿಸ್ಬೇಕಲ್ಲ ನಾವು, ಅದ್ರ ಪರವಾಗಿ ಮಾತಾಡೋಷ್ಟು ಕೆಪಾಸಿಟಿನಾದರೂ ನಾವು ಪಡ್ಕೊಳ್ಬೇಕಲ್ಲ ಇವತ್ತಿನ ದಿನ. ಅದಿರಬೇಕು ನಮ್ಮ ಹತ್ರ. ನಮ್ಮನ್ನು ಕಂಡ್ರೆ ನಮ್ಮವ್ರಿಗೆ ಆಗಲ್ಲ, ಬೇರೆ ಬೇರೆ ಊರುಗಳಲ್ಲಿ ನಮ್ಮನ್ನು ಗುರುತಿಸೋದಕ್ಕೂ ಇಷ್ಟಪಡಲ್ಲ. ನಾವು ಸಂಘಟನೆ ಆಗಬೇಕು. ಬೇರೆ ರಾಜ್ಯಗಳಲ್ಲಿ, ಬೇರೆ ಉತ್ತರ ಪ್ರದೇಶದ ಎಲ್ಲ ಹಿಂದುಳಿದ ವರ್ಗದ ಪತ್ರಕರ್ತರಲ್ಲ, ಒಂದು ಕೋಡ್ ಇದರಲ್ಲಿ ವಿಶ್ ಮಾಡ್ತಾರೆ. ಹೀಗೆ RSSನವ್ರನ್ನ BJPಯವರು ಹೇಗೆ ಓಂ ರಾಮ್ ಅಂತಲೋ ಶ್ರೀರಾಮ್ ಅಂತಲೋ ಏನೋ ಹೇಳ್ಕೊಂಡು ಅವರು ಒಂದಾಗ್ಬಿಡ್ತಾರೆ. ಅಂದರೆ ಅವರ ಒಂದು ಕೋಡ್ ವರ್ಡ್ ಇದೆ, ನಾನು ನೀನು ಒಂದೇ ಅಂತ. ಹರಿ ಓಂ ಅಂತಾರೆ ತಕ್ಷಣ ಅವರವರು ಬೇಗ ಒಂದಾಗ್ಬಿಡ್ತಾರೆ, ಸೇರ್ಕೊಂಡು ಏನು ಬೇಕಾದರೂ ಮಾಡಿ. ನಾವು ಹರಿ ಓಂ ಇಟ್ಕೊಂಡು ಸಾಕ್ಬೇಕಾ ಅಥವಾ ಏನು ಎತ್ಕೊಂಡು ಹೋಗ್ಬೇಕಾಗುತ್ತೆ? ನಾವು ಜೈ ಭೀಮ್ ಹೇಳ್ಬೇಕಾ ಅಥವಾ ಏನು ಹೇಳಬೇಕು? ನಮ್ಮಲ್ಲಿ 114 ಜಾತಿಗಳಿದ್ದಾವೆ. ನಮ್ಮೆಲ್ರಿಗೂ ಒಬ್ಬೊಬ್ಬರು ಸಂತರಿದ್ದಾರೆ. ಅವ್ರ ಹೆಸರಲ್ಲೇ ಹೇಳ್ಕೊಂಡು ಹೋದರೆ ನಾವು ರೀಚ್ ಆಗೋಕ್ಕಾಗುತ್ತಾ? ನಾವು ಡೆಸ್ಟಿನಿ ಮುಟ್ಟೋಕ್ಕಾಗುತ್ತಾ? ನಮ್ಮ ಗುರಿ ಅಧಿಕಾರ ಹಿಡಿಯುವಂಥದ್ದು, ನಮ್ಮ ವರ್ಗಗಳನ್ನು ಸಬಲೀಕರಣ ಮಾಡುವಂಥದ್ದು. ಆ ಸಬಲೀಕರಣ ಮಾಡೋದಕ್ಕೆ ನಾವೆಲ್ಲ ಒಂದೊಂದು ಹೆಸರನ್ನ ಇಟ್ಕೊಂಡು ಹೋದರೆ ಖಂಡಿತ ಆಗುತ್ತೆ. ಅದಕ್ಕೆ ನಾವು ಏನು ಎತ್ಕೊಂಡು ಹೋಗ್ಬೇಕಾಗುತ್ತೆ? ಈ ಇದರಲ್ಲಿ ಇವತ್ತಿನ ನಮ್ಮ ನೂತನ ಅಧ್ಯಕ್ಷರಾದಂಥ ಗದ್ದವರ ಸೇನಾ ಸಾಹೇಬ್ರವರ ಇದರಲ್ಲಿ ನಾವು ಯಾವ ಇದನ್ನು ನಾವು ಘೋಷವಾಕ್ಯ ಇಟ್ಕೊಂಡು ಹೋಗ್ಬೇಕು. ಇವತ್ತು ಉಳಿಬೇಕು, ಸಂವಿಧಾನ ಉಳಿಬೇಕು ಅಂತಂದರೆ ಸರ್ ಹೇಳ್ತೀವಿ. ಅದಕ್ಕೆ ನಾವು ಯಾವುದು ನಮಗೆ ಸೂಕ್ತ, ನಾವೆಲ್ಲ ಒಬ್ರೊಬ್ಬರು ಒಂದೊಂದು ಎತ್ಕೊಂಡು ಹೋದರೆ ಯಾವ ಕಾಲಕ್ಕೆ ನಾವು ಈ ದೇಶನ ಉಳಿಸೋದಕ್ಕಾಗಲಿ ಅಥವಾ ನಮ್ಮ ಹಕ್ಕುಗಳನ್ನು ತಗೊಳ್ಳೋಕ್ಕಾಗಲಿ ಆಗುತ್ತೆ. ನಾವು ಯಾರ ಜೊತೆ ಹೋಗ್ಬೇಕು? ನಮ್ಮ ನಿಜವಾದ ಮಿತ್ರ ಯಾರು? ನಾವು ಯಾರ ಜೊತೆ ಹೋದರೆ ನಾವು ಹಕ್ಕನ್ನು ಸುಲಭವಾಗಿ ತಗೊಳ್ಬೋದು. ಯಾವ ಘೋಷವಾಕ್ಯ ಇಟ್ಕೊಂಡು ಹೋದರೆ ನಾವು ಎಲ್ಲದರಿಂದ ಪಾರಾಗ್ಬೋದು, ಯಾವ ಘೋಷವಾಕ್ಯ ನಮ್ಮನ್ನು ಕಾಪಾಡುತ್ತೆ, ಅದು ಒಂದನ್ನು ಇವತ್ತು ನಾವು ತಗೊಂಡೋಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ನಮ್ಮ ವರ್ಗಗಳ ಪತ್ರಕರ್ತರಿಗೆ ಹೇಳೋಂಥದ್ದು ಭಾಳ ಮುಖ್ಯ. ಅವಾಗ ನಾವು ಜೈ ಶ್ರೀರಾಮ್ ತಗೊಂಡೋಗ್ಬೇಕಾ, ಹರಿ ಓಂ ತಗೊಂಡೋಗ್ಬೇಕಾ, ಜೈ ಭೀಮ್ ತಗೊಂಡೋಗ್ಬೇಕಾ? ಮಣಿ ಸರ್ ಅವರ ಒಗ್ಗೂಡಿ ಈ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ 6 ತಿಂಗಳು ಹಿಂದೆನೇ ಆಗಬೇಕಾಗಿತ್ತು. 2024 ಕಳೆಯಲಿ, 2025 ಹೊಸ ವರ್ಷ ಮಕರ ಸಂಕ್ರಮಣ ಬರ್ತಾ ಇದೆ. 14ನೇ ತಾರೀಕು ಎಲ್ಲ ನಮ್ಮ ಪತ್ರಕರ್ತರ ಬದುಕಿಗೆ, ಹಿಂದುಳಿದ ವರ್ಗಗಳ ಸಂಪಾದಕರ ಮತ್ತು ವರದಿಗಾರರ ಸಂಘಕ್ಕೆ ಈ ಒಂದು ಮಕರ ಸಂಕ್ರಮಣ ಹೊಸ ತಿರುವನ್ನು ನೀಡಲಿ. ಸಂಘ ಕ್ರಿಯಾಶೀಲವಾಗಿ ನಡೆಯೋದಕ್ಕೆ ನಾನು ಸೇರಿದಾಗೆ, ವೆಂಕಟ್ ಸಿಂಗ್ ಅವರು ಸೇರಿದಾಗೆ, ನಮ್ಮ ಸಂಘದ ಭೀಷ್ಮಾಚಾರ್ಯರು ಅಂತ ಹೇಳಿದ್ರೆ ನಮ್ಮ ಮಣಿ ಸರ್ ಅವರು, ಅವರ ಸಲಹೆ ಸೂಚನೆ ಅದಕ್ಕೆ ಯಾವಾಗಲೂ ಕೂಡ ಇರಬೇಕು. ಅವರ ಮಾರ್ಗದರ್ಶನ ಇರಬೇಕು. ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡಿಕೊಂಡು ಹೋಗ್ತೀವಿ. ನೂತನ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ನಾನು ಅಧ್ಯಕ್ಷ ಬಂದು ಮೈಸೂರು ಭಾಗದವನು, ನಮ್ಮ ಕಾರ್ಯದರ್ಶಿಗಳು ಬಂದು ಉತ್ತರ ಕರ್ನಾಟಕದವರು. ಎತ್ತು ಏರಿಗಳಿತ್ತು, ಕೋಣ ನೀರುಗಳಿತ್ತು. ಸಮನ್ವಯತೆ ಇದ್ರೂ ಕೂಡ ಹೊಂದಾಣಿಕೆ ಆಗಲಿಲ್ಲ. ನಾವು ಮತ್ತು ಕುಂಬಾರ್ ಸರ್ ಎಲ್ಲ ಒಂದು 2 ಕಡೆ ನೇರ ಮುಖತಃ ಭೇಟಿಯಾಗಿರ್ಬೋದಷ್ಟೇ. ನಮ್ಮ ಎಲ್ಲ ಕೆಲಸಗಳಿಗೆ ಸಹಕಾರವನ್ನು ಕೊಟ್ಟವರು ಶಿವರಾಜ್ ಅವರು. ಹಾಗಾಗಿ ಶಿವರಾಜ್ ಅವರು ಕುಂಬಾರ್ ಅವರ ಕೊರತೆಯನ್ನು ನೀಗಿಸುವಂಥ ದಿಕ್ಕಿನಲ್ಲಿ ಸಹಕಾರ ನೀಡಿದ್ದಾರೆ. ಹಾಗೆ ಹಿರಿಯರಾದ ಲಿಂಗರಾಜ್ ಸರ್ ಅವರು, ನಮ್ಮ ಕೋನ ಮಂಜುನಾಥ್ ಸರ್ ಅವರು, ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಮಂಜುನಾಥ್ ಅವರು, ಕಾರ್ಯದರ್ಶಿಗಳಾದ ವೆಂಕಟೇಶ್ ಅವರು, ಎಲ್ಲರೂ ಕೂಡ ನಮ್ಮ ಸಂಘದ ಚಟುವಟಿಕೆಗಳಿಗೆ
ನಿರಂತರವಾಗಿ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ವೆಂಕಟ್ ಸಿಂಗ್ ಅವರು ಹೇಳಿದ್ರು, ಮಾನ್ಯತಾ ಸಮಿತಿಗೆ ನಮ್ಮ ಹಿಂದುಳಿದವರು ಸದಸ್ಯರೇ ಇರಲಿಲ್ಲ ಅಂತ. ಇವತ್ತು ಆಶಾಕಿರಣ ಬಂದಿದೆ. ನಮ್ಮ ಶಶಿಕುಮಾರ್ ಅವರು ಮಾನ್ಯತಾ ಸಮಿತಿಗೆ ರಾಜ್ಯ ಸರ್ಕಾರದಿಂದ ಸದಸ್ಯರಾಗಿ ನಿಯೋಜನೆಗೊಂಡಿದ್ದಾರೆ. ಈಗ ಮಂಡ್ಯ ಜಿಲ್ಲೆಗೆ ನಾನು ಅಧಿಕಾರ ಕಳ್ಕೊತಾ ಇರೋದು ಒಂದು ಕಡೆ ಖುಷಿ, ಆದರೆ ಅಧಿಕಾರ ಇನ್ನೊಂದು ವಿಶೇಷವಾದ ಅಧಿಕಾರ ಸಿಗ್ತಾ ಇದೆ. ಹಾಗಾಗಿ ಸಂತೋಷ ಆಗಿದೆ. ಶಶಿಕುಮಾರ್ ಅವರು ನಮಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ದಿಕ್ಕಿನಲ್ಲಿ, ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ಅವರು ಕೆಲಸವನ್ನು ಮಾಡಲಿ. ಮಣಿ ಸರ್ ಅವರ ಸಲಹೆಯನ್ನು, ಮಾರ್ಗದರ್ಶನವನ್ನು ಅವರು ನಿರಂತರವಾಗಿ ಪಡ್ಕೊಂಡು ಈ ಒಂದು ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರ ಮತ್ತು ವರದಿಗಾರರ ಸಂಘಕ್ಕೆ ಅವರು ಕೂಡ ಧೀಶಕ್ತಿಯ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಗೆ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿರುವ ಕಾವೇರಿ ನದಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸುಚೇತನಾ ಕಾರ್ಯಕ್ರಮದ ಅಂಗವಾಗಿ ಸುಗ್ಗಿ ಹಬ್ಬ ಆಚರಣೆ ಸಂಭ್ರಮದಿಂದ ಆಚರಿಸಿದರು. ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ಆಯೋಜಿಸಲಾಗಿದ್ದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕನ್ನಡ ನಾಮಫಲಕವನ್ನು ಅಳವಡಿಸಲವೆಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎಲ್.